ಎಲ್ಲರಿಗೆ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಮುಂಜಾನೆ ಎದ್ದು ಕೋಳಿ ಫಾರ್ಮ್ದಾಗ ಹೋಗಿ ಕೋಳಿ ಫಾರ್ಮ್ದಾಗ ಕೆಲಸವನ್ನು ಮುಗಿಸ್ಕೊಂಡು ಅಲ್ಲೇ ಸೈಡ ಅನ್ನಗಳು ಮೋಟ್ರ್ ಇಟ್ಟು ತೆಗಿಯಾಕತ್ತಾರೆ. ಮೋಟ್ರ್ ಎದಕ್ಕಪ್ಪ ಅಂದ್ರೆ ಸುಟ್ಟಿತ್ತು, ಅದ್ರ ಸಂಬಂಧ ಹೊರಗೆ ತೆಗಿಯಾಕತ್ತಿದ್ರು. ನಾ ಸಿದ್ದ ಹಾಗೆ ಕಟಿಂಗ್ ಮಾಡ್ಸ್ಕೊಳತ್ತೆ ಕೊಡಕ್ಕೆ ಹೋಗಿದ್ನಿ. ಅಲ್ಲಿ ನಾ ಹೇಳಕ್ಕೆ ಹೋಗಿದ್ನಿ, ಅನ್ನೋದು ಪಾಳೆ ನನಗೆ 9ಕ್ಕೆ ಬಂದಿತ್ತು. ಕಟಿಂಗ್ ಒಂದು ಮಾಡಿಸ್ಕೊಂಡು ಹಾಗೆ ವಾಪಸ್ ಮತ್ತೆ ಮನೆ ಕಡೆ ಬರಾಕತ್ತಿ. ಹುಡುಗರು ಹುಡುಗಿಯರ ಜೊತೆ ಲಾಯಲ್ ಆಗಿರ್ತಾರೆ, ಇಲ್ಲ ಯಾರಿಗೂ ಈ ಕಟಿಂಗ್ ಅಂಗಡಿಯವ್ರ ಜೊತೆ ಭಾಳ ಲಾಯಲ್ ಆಗಿರ್ತಾರೆ. ಹಾಗೆ ಇಟ್ಲಾಕ ಕೋಳಿ ಫಾರ್ಮ್ ಕಡೆ ಬಂದು ಕೋಳಿದಿಟ್ಟು ವಿಡಿಯೋ ಇಟ್ಟು ಮಾಡಿ ಕೋಳಿ ಡೀಲರ್ ಹಿಡಿದು ಕಳಿಸೋದಿತ್ತು. ಅದರ ಸಂಬಂಧ ಹಾಗೆ ನಾವು ವಾಪಸ್ ಮತ್ತೆ ಸೀದಾ ಮನೆ ಕಡೆ ಹೋದ್ನಿ. ಮನೆ ಕಡೆ ಹೋದ್ಮೇಲೆ ಅಲ್ಲೇ ಟ್ಯಾಕ್ಟ್ರ್ ಬಂದಿತ್ತು. ಟ್ಯಾಕ್ಟ್ರ್ ಎದಕ್ಕೆ ಬಂದಿತ್ತಪ್ಪ ಅಂದ್ರೆ ರ್ಯಾಂಕ್ ಹೊಡಿತಿದ್ದೆವು. ರ್ಯಾಂಕ್ ಹೊಡಿಯೋಕೆ ಲೈನ್ ಇಟ್ಟು ಹಾಕೊಳಕ್ಕೆ ರ್ಯಾಂಕಿನ ಇಟ್ಟೆಲ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೆ ವಾಪಸ್ ಮನೆ ಕಡೆ ಹೋಗಿ ಅವ್ರ ಹೊಲ್ದಾಗ ಇಟ್ಟು ಸ್ವಲ್ಪ ಹರಗ್ದಂಗೆ ಮಾಡಿದೆವು. ಈ ಟ್ಯಾಕ್ಟ್ರ್ ಮೇಲೆ ಕುಂದ್ರಾಕ ಭಾಳ ಮಜಾ ನೋಡ್ರಿ. ನಾವು ಸಣ್ಣವ್ರು ಇದ್ದಾಗ ಒಟ್ಟು ಟ್ಯಾಕ್ಟ್ರ್ ಬಿಟ್ಟು ತಳಿಗಳಿತಿದ್ದಿಲ್ಲ. ಈಗಾದರೂ ಟ್ಯಾಕ್ಟ್ರ್ ಬಿಟ್ಟು ತಳಿಗಳಿಯಲ್ಲ. ನಾವು ಸಣ್ಣವ್ರದಾಗ ನಮ್ಮ ಹೊಲಕ್ಕೆ ಟ್ಯಾಕ್ಟ್ರ್ ಅಂತ ಬಂದಿತ್ತು ಅಂದ್ರೆ ಆ ಟ್ಯಾಕ್ಟ್ರ್ ಬಿಟ್ಟು ಹೊಟ್ಟೆ ತಳಿಗಳಿತಿದ್ದಿರಲಿಲ್ಲ. ಅದೊಂದು ದಿಂಡು ಒಂದು ಬಿಟ್ಟು ಕೇಸಿಂದ ಮತ್ತು ನಮ್ಮ ಕಾಕ ಇಬ್ಬರು ಕೂಡಿ ಅವ್ರ ಮನೆಗೆ ಹೋಯ್ದು ಟ್ಯಾಕ್ಟ್ರ್ ಇಟ್ಟು ಹಚ್ಚಿದೆವು. ಟ್ಯಾಕ್ಟ್ರ್ ಒಂದು ಹಚ್ಚಿ ಸೀದಾ ಮತ್ತು ಗಾಡಿ ತೊಗೊಂಡು ಸಂಘ ಕಡೆ ಹೋಗಾಕತ್ತೀನಿ. ಸಂಘ ಕಡೆ ಹೋಗೋದಕ್ಕಪ್ಪ ಅಂದ್ರೆ ಕೋಳಿ ಪೀಡು ಖಾಲಿ ಆಗಿತ್ತು. ಅದರ ಸಂಬಂಧ ಮೊದಲ ನಾ ಗೋನಿಸ್ಗಿ ತನ ಒಬ್ಬನೇ ಬಂದೆ. ಆಮೇಲೆ ನಮ್ಮ ದೋಸ್ತ್ ಗೋನಿಸ್ಗೆ ಭೇಟಿ ಅದ, ಅವನಿಗೆ ಇಟ್ಟು ಕರ್ಕೊಂಡು ನಾ ಹೋಗಾಕತ್ತೀನಿ ಸಂಘ ಕಡೆ. ಈಗಂತರೂ 6 ಆಯ್ತು ಅಂದ್ರೆ ಸಾಕು, ಅವನೊಂದು ಕತ್ಲಿಗೆ ಹೂವು ಬೀಳ್ತೈತಿ. ಹಂಗೆ ಮಾಡಿ ನಾವು ಸಂಘ ಗೋಡೌನ್ಗೆ ಹೋದೆವು. ಗೋಡೌನ್ಗೆ ಹೋಗಿ ನಮಗೆ ಬೇಕಾದ ಕೋಳಿ ಪೀಡು ತೊಗೊಂಡು ಮತ್ತು ವಾಪಸ್ ನಾ ಮತ್ತು ನಮ್ಮ ದೋಸ್ತ ಇಬ್ಬರು ಕೂಡಿ ಬರಾಕತ್ತೇವು. ವಾಪಸ್ ಬರಾಗ ಭಾಳ ಥಂಡಿ ಎತ್ತಿತ್ತು. ಆದ್ರೆ ಥಂಡ್ಯಾಗ ಬರೀ ಮಜಾ ಮಾಡ್ಕೊತ ಬಂದುಬಿಟ್ಟೆವು. ಕೋಳಿ ಫಾರ್ಮ್ ಇಟ್ಟು ಹೋಗಿ ಪೀಡು ಇಟ್ಟು ಹಾಕಿದೆವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.